ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಶರೂಸ್ ಕನ್ನಡ ಬ್ಲಾಗ್. ಇವತ್ತು ನಾನು ನಿಮ್ಮ ಜೊತೆ ಸಿಗ್ತಾ ಇದ್ದೀನಿ ಒಂದು ಸಿಂಪಲ್ ಟಿಪ್ಸ್ ಜೊತೆ. ಏನಂತಂದರೆ, ಎಲ್ರಿಗೂ ಹೇರ್ ಫಾಲ್ ಆಗುವಂಥದ್ದು, ಹಾಗೆ ಇಚ್ಚಿಂಗ್, ಡ್ಯಾಂಡ್ರಫ್ ಸಮಸ್ಯೆ ಎಲ್ರಿಗೂ ಇದ್ದದ್ದು ಅಲ್ವಾ. ಇದಕ್ಕೆ ಎಲ್ಲ ಕಡೆ ಕಾಮನ್ ಆಗ್ತಾ ಇದೆ. ಇದಕ್ಕೆ ನಾನು ನಿಮ್ಮನ್ನು ಸಿಂಪಲ್ ಹೋಮ್ ರೆಮಿಡಿ ಹೇಳೋಣ ಅಂತ ಇವತ್ತು ನಿಮಗೆ ಈ ಬ್ಲಾಗ್ ಮಾಡ್ತಾ ಇದ್ದೀನಿ, ಆಯಿತಾ. ಮತ್ತು ಇದಕ್ಕಿಂತ ಮೊದಲು ಏನಂತಂದರೆ, ಇದು ಹೇಗೆ ಸ್ಟಾರ್ಟ್ ಆಗುತ್ತೆ ಅಂತಂದರೆ, ಈಗ ಡ್ಯಾಂಡ್ರಫ್ ಶುರುವಾದರೆ ಹೇರ್ ಫಾಲ್ ಸ್ಟಾರ್ಟ್ ಆಗುತ್ತೆ. ಇಚ್ಚಿಂಗ್ ಆಗುವಂಥದ್ದು, ಆಮೇಲೆ ಇನ್ಫೆಕ್ಷನ್ ಶುರುವಾಗುವಂಥದ್ದು, ಈ ಥರ. ಡ್ಯಾಂಡ್ರಫ್ ಹೇಗಾಗುತ್ತೆ? ನೀವು ಚಂಡಿ ಕೂದಲನ್ನು ಸರಿಯಾಗಿ ಮೇಂಟೈನ್ ಮಾಡದೇ ಇರುವಂಥದ್ದು, ಆ ಥರದಿಂದ ತುಂಬಾ ಡ್ಯಾಂಡ್ರಫ್ ಶುರುವಾಗುತ್ತೆ. ಆಮೇಲೆ ನೀವು ಯೂಸ್ ಮಾಡುವಂಥ ಹೇರ್ ಕಾಮ್ ಮಾಡ್ತೀವಲ್ಲ, ಬಾಚಣಿಗೆ, ಈ ಬಾಚಣಿಗೆ ಸಹ ಕ್ಲೀನಾಗಿ ಇಟ್ಕೊಂಡಿರಬೇಕು. ಇದರಿಂದನೂ ಶುರುವಾಗೋ ಸಾಧ್ಯತೆ ಇರುತ್ತೆ. ಹಾಗೆ ಇದಕ್ಕೆಲ್ಲದಕ್ಕೂ ಕೂದಲು ಉದ್ದ ಬರೋದಕ್ಕೂ, ಹಾಗೆ ಸ್ಪ್ಲಿಟ್ ಹೇರಿಗೂ, ಇದಕ್ಕೆಲ್ಲದಕ್ಕೂ ಮನೆ ಮದ್ದು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು. ಅದೇನಂತಂದರೆ, ನಿಮ್ಮ ಹತ್ರ ಒಂದು ಅಥವಾ ಅರ್ಧದಷ್ಟು ನೀರುಳ್ಳಿ ತೊಗೋಬೇಕು. ನಮ್ಮ ಮೀಡಿಯಮ್ ಕೂದಲಿರುವಷ್ಟು ಉದ್ದ ಕೂದಲಿರೋರಿಗೆ ಒಂದು ಅರ್ಧ ನೀರುಳ್ಳಿ ಸಾಕಾಗುತ್ತೆ. ನಂದು ಅದಕ್ಕಿಂತ ಚಿಕ್ಕದಾಗಿರೋದ್ರಿಂದ ನಾನು ಇದಕ್ಕೆ ಇಷ್ಟೇ ಸಣ್ಣದಿರುವಂತಹ ನೀರುಳ್ಳಿನ ಭಾಗ ಮಾಡಿಕೊಂಡು ಈ ಥರ ಇದಕ್ಕೆ ಗ್ರೈಂಡರ್ಗೆ ಹಾಕಿ, ಅಂದರೆ ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೋಬೇಕು, ಆಯಿತಾ. ಸೊ ಇದನ್ನು ಗ್ರೈಂಡ್ ಮಾಡಿದ ಮೇಲೆ ಈ ರೀತಿ ಪೇಸ್ಟ್ ಆಗೋದು. ಇದಕ್ಕೆ ನಾನು ಏನಂತಂದರೆ 2 ಚಮಚದಷ್ಟು ನೀರು ಸೇರಿಸ್ಕೊಂಡಿದ್ದೀನಿ. ನೀವು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಬೇಕಾಗುತ್ತೆ, ಅದು ಚೆನ್ನಾಗಿ ಗ್ರೈಂಡ್ ಆಗಬೇಕಲ್ಲ, ಅದಕ್ಕೆ. ಸೊ ಈ ಥರ ಗ್ರೈಂಡ್ ಆದಮೇಲೆ ಇದನ್ನು ಈ ರೀತಿ ಸೋಸ್ಕೋಬೇಕು. ಇದರ ರಸ ನಮಗೆ ಬೇಕಾಗಿರುವಂಥದ್ದು, ಆಯಿತಾ. ಸೊ ಇದಕ್ಕೆ ನಾವು ಈ ಥರ ಸೋಸ್ಕೋಬೇಕು. ಈ ಥರ ಸೋಸ್ಕೊಂಡು ಆದಮೇಲೆ ನೋಡಿ, ಇಷ್ಟೊಂದು ರಸ ಬಿಟ್ಟಿರುತ್ತೆ. ನಿಮಗೆ ಅರ್ಧ ನೀರುಳ್ಳಿಯಲ್ಲೇ ಸುಮಾರಷ್ಟು ರಸ ಬಿಟ್ಕೊಂಡಿರುತ್ತೆ, ಆಯಿತಾ. ಸೊ ಇದಕ್ಕೆ ನಿಮಗೆ ಇಡೀ ನೀರುಳ್ಳಿ ಬೇಕಂತಲೇ ಇಲ್ಲ, ಅರ್ಧ ಅಥವಾ ಕಾಲು ಭಾಗ ಇದ್ದರೆ ಸಾಕಾಗುತ್ತೆ. ಸೋಸ್ಕೊಂಡಾದಮೇಲೆ ನಾನಿಲ್ಲಿ ಆಲ್ಮಂಡ್ ಆಯಿಲ್ ತೊಗೊಂಡಿದ್ದೀನಿ. ನಿಮಗೆ ಯಾವ ಆಯಿಲ್ ಬೇಕೋ ಆ ಆಯಿಲ್ನ ನೀವು ಚೂಸ್ ಮಾಡ್ಕೋಬೋದು, ಆಯಿತಾ. ಕೋಕೋನಟ್ ಆಯಿಲು ಆಗುತ್ತೆ. ಸೊ ನಾನಿಲ್ಲಿ ಏನು ಮಾಡ್ತಿದ್ದೀನಿ ಅಂತಂದರೆ, ಆಲ್ಮಂಡ್ ಆಯಿಲ್ ಬೆಸ್ಟ್ ಹೇಳಬೇಕು ಅಂತಂದರೆ, ಸೊ ಅದಕ್ಕೆ ಆಲ್ಮಂಡ್ ಆಯಿಲ್ನ ನಾನು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೀವು ಹರಳೆಣ್ಣೆ ಯೂಸ್ ಮಾಡ್ಕೋಬೋದು, ಹಾಗೆ ಎಳ್ಳೆಣ್ಣೆ ಯೂಸ್ ಮಾಡ್ಕೊಬೋದು. ನೀವು ಯಾವ ಎಣ್ಣೆ ಬಳಸ್ತೀರಾ ಆ ಎಣ್ಣೆ ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಒಂದು ಅಂದಾಜು ಮೇರೆಗೆ ಒಂದು 2 ಚಮಚದಷ್ಟು ಎಣ್ಣೆನ ಇದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ನೋಡ್ಬೋದು. ನಾನು ಇದಕ್ಕೆ ಅಂದಾಜು ಮೇಲೆ, ನೀವು ಬೇಕಿದ್ರೆ ನಿಮಗೆ ಅಂದಾಜು ಆಗಿಲ್ಲ ಅಂತಂದರೆ ಸ್ಪೂನಲ್ಲಿ ಅಳತೆ ಮಾಡಿಬಿಟ್ಟು ಹಾಕ್ಬೋದು, ಆಯಿತಾ. ಹಾಗೆ 2 ಸ್ಪೂನಷ್ಟು ಇದಕ್ಕೆ ಆಯಿಲ್ನ ನಾನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆ್ಯಡ್ ಮಾಡಿದ್ಮೇಲೆ ನೋಡ್ಬೋದು ಯಾವ ಥರ ಕಾಣಿಸ್ತಾ ಇದೆ ಅಂತ. ಸೊ ಇನ್ನು ಹಚ್ಚೋಕ್ಕೂ ಮುಂಚೆ ಇದನ್ನ ಈ ಥರ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಆಯಿಲ್ ಹಾಕಿರ್ತೀವಲ್ಲ, ಅದು ಎಲ್ಲ ಮಿಕ್ಸ್ ಆಗಬೇಕಲ್ಲ ರಸದ ಜೊತೆ. ಸೊ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನ ನೀವು ಸ್ಕಾಲ್ಪಿಗೆಲ್ಲ ಅಪ್ಲೈ ಮಾಡ್ಕೋಬೇಕು. ಆಮೇಲೆ ಇದನ್ನು ಹಚ್ಚಿಬಿಟ್ಟು ಒಂದು 2 to 3 hours ಇಟ್ಟರೂ ಆಗುತ್ತೆ. ಇಲ್ಲ ನೀವು ಮಾರ್ನಿಂಗ್ ಹಾಕಿ ಈವ್ನಿಂಗ್ ತಲೆಗೆ ಸ್ನಾನ ಮಾಡ್ತೀನಿ ಅಂದರೂ ಆಗುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.